ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಾಲೆಲೂಯ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ, ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಅಪ್ಪ ನಿಮಗೆ. ಹಾಲೆಲೂಯ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಮೇಘಸ್ತಂಭವೇ ನಿಮಗೆ ಆರಾಧನೆ, ಅಗ್ನಿಸ್ತಂಭವೇ ನಿಮಗೆ ಆರಾಧನೆ, ಇಮ್ಮಾನುವೇಲನೆ ಆರಾಧನೆ, ಮೆಸ್ಸಿಯನೇ ನಿಮಗೆ ಆರಾಧನೆ, ಇಮ್ಮಾನುವೇಲನೆ ಆರಾಧನೆ, ಮೆಸ್ಸಿಯನೇ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಾಲೆಲೂಯ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಅಪ್ಪ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 17. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿರಿ. ಪವಿತ್ರಾತ್ಮರಿಂದ ದೇವರಿಂದ ಕೊಡಲ್ಪಡುವ ಸಕಲ ಶಸ್ತ್ರಾಸ್ತ್ರಗಳಲ್ಲಿ ಒಂದು ರಕ್ಷಣೆ ಎಂಬ ಶಿರಸ್ತ್ರಾಣ. ಶಿರಸ್ಸು, ತಲೆ, ಶಿರಸ್ಸಿಗೆ ಸಂಬಂಧಪಟ್ಟ ಕವಚ. ಉದಾಹರಣೆಗೆ ಯುದ್ಧ ಭೂಮಿಯಲ್ಲಿ ಮಾಡುವ ಸೈನಿಕರು ಒಂದು ಉದ್ದ ಟೋಪಿ ತರ ಹಾಕೊಂಡಿರ್ತಾರೆ, ಬೆಲ್ಟ್ ಎಲ್ಲ ಹಾಕಿ ಟೈಟ್ ಆಗಿ, ಯಾಕಂದ್ರೆ ತಲೆಯನ್ನ ಕಾಪಾಡಿಕೊಳ್ಳಬೇಕು. ಇರುವುದು ಒಂದೇ ತಲೆ ಅನ್ನುವ ರೀತಿಯಲ್ಲಿ. ಕೈಕಾಲು ಮುರಿಯಲ್ಪಟ್ಟರೂ ಸಹ ಅದು ಹೇಗೋ ನಾವು ಸರ್ವೈವ್ ಆಗಬಹುದು. ತಲೆ ಒಡೆದರೆ ಮತ್ತೆ ನಾವು ಸರ್ವೈವ್ ಆಗೋದಕ್ಕೆ ಕಷ್ಟ. ಸೊ ತಲೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಎಂಬಂತೆ. ಸೊ ಈ ಶಿರಸ್ತ್ರಾಣ ಎಂತ ಹೆಲ್ಮೆಟ್ ಓಕೆ, ಹೆಲ್ಮೆಟ್ ಅಂದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇವಾಗ 2 ವೀಲರ್ಸ್ ಪ್ರಯಾಣ ಮಾಡುವಾಗ ಕರ್ನಾಟಕ ಸರ್ಕಾರ ಹೇಳುತ್ತೆ, ಕಡ್ಡಾಯವಾಗಿ ವಾಹನ ಚಾಲಕರು ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇರುವುದೊಂದು ತಲೆಯನ್ನ ಉಳಿಸಿಕೊಳ್ಳಿ, ಜೀವವನ್ನ ಕಾಪಾಡಿಕೊಳ್ಳಿ ಎಂಬಂತೆ. ಇವತ್ತು ಎಂಥ ಒಂದು ಭೀಕರವಾದ ಅಪಘಾತಗಳಲ್ಲಿಯೂ ಸಹ ಹೆಲ್ಮೆಟ್ ಧರಿಸಿರುವಾಗ ಅವರ ತಲೆ ಕಲ್ಲಿಗೆ ಒಡೆದರೂ ಸಹ ಆ ಹೆಲ್ಮೆಟ್ ಅವರನ್ನ ಕಾಪಾಡಿ ಅವರ ಜೀವಕ್ಕೆ ಬಂದಂಥ ಘಟನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಸರ್ಕಾರ ನಮಗೆ ಹೇಳೋದೇನು? ನಾವ್ಯಾಕೆ ಹೆಲ್ಮೆಟ್ ಧರಿಸಬೇಕು, ನಮಗೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಎಂದು. ವೇಗವಾಗಿ ಹೋಗುವ ಸವಾರರು ಆಕ್ಸಿಡೆಂಟ್ಗೆ ತುತ್ತಾದಾಗ ಹೆಲ್ಮೆಟ್ ಇಲ್ಲದ ಕಾರಣ ಅವರ ತಲೆ ಕಲ್ಲಿಗೆ ಬಡಿದು ರಕ್ತ ಧಾರಾಕಾರವಾಗಿ ಸುರಿದು ಸ್ಥಳದಲ್ಲೇ ಸ್ಪಾಟಲ್ಲಿ ಮೃತಪಟ್ಟ ವ್ಯಕ್ತಿಗಳು ಸಹ ನಾವು ನೋಡಿದ್ದೇವೆ. ಆದ ಕಾರಣ ಹೆಲ್ಮೆಟ್ ಬಹಳ ಮುಖ್ಯ. ಆದರೆ ಆಧ್ಯಾತ್ಮಿಕವಾದ ಹೋರಾಟದಲ್ಲಿ ದೇವರಿಂದ ಅನುಗ್ರಹಿಸಲ್ಪಡುವ ಹೆಲ್ಮೆಟ್ ಎಂಥದ್ದು? ರಕ್ಷಣೆ ಎಂಬ ಶಿರಸ್ತ್ರಾಣ. ರಕ್ಷಣೆ, ನಾನು ರಕ್ಷಣೆಯನ್ನ ಹೊಂದಿಕೊಂಡಿದ್ದೇನೆ ಎಂಬಂತೆ. ಆ ಹೆಲ್ಮೆಟ್ ಅಥವಾ ರಕ್ಷಣೆ ಎಂಬ ಶಿರಸ್ತ್ರಾಣದ ಬಗ್ಗೆ ಧ್ಯಾನಿಸಕ್ಕೆ ಮೊದಲು ತಲೆಯನ್ನ ಕಾಪಾಡಿಕೊಳ್ಳಬೇಕು. ತಲೆ ಅಂದಿದ ತಕ್ಷಣ ತಲೆಯಲ್ಲಿ ಮೊದಲು ಏನು ನಮಗೆ ಕಂಡು ಬರುತ್ತೆ? ನಮ್ಮ ಮೆದುಳು, ಮನಸ್ಸಿನ ಆಲೋಚನೆಗಳು, ಇವುಗಳನ್ನ ರಕ್ಷಿಸಲ್ಪಡಬೇಕು. ಅವು ರಕ್ಷಣೆಯನ್ನ ಹೊಂದಿಕೊಂಡಿರಬೇಕು ಎಂಬುದಾಗಿ. ಮತ್ತಾಯ 15 ವಚನ 17 ಮೇಲ್ಪಟ್ಟು, ಮಾರ್ಕ 7 ವಚನ 19 ಮೇಲ್ಪಟ್ಟು ನಾವು ನೋಡ್ತೇವೆ. ಬಾಯಿಯೊಳಕ್ಕೆ ಹೋಗುವಂಥದ್ದು ಶರೀರವನ್ನ ಕಲುಷಿತ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಹೃದಯ ಅಥವಾ ನಿಮ್ಮ ಮನಸ್ಸಿನಿಂದ ಹೊರಟು ಬರುವ ಕೋಪ, ಕಲಹ, ದ್ವೇಷ, ಅಂತಃಕಲಹ ಇವೆಲ್ಲವೂ ನಿಮ್ಮ ಶರೀರವನ್ನ ನಾಶ ಮಾಡುತ್ತದೆ. ಇವು ಹೊರಗಿನಿಂದ ಉದ್ಭವಿಸುವುದಿಲ್ಲ, ಮನುಷ್ಯನ ಒಳಗಿನಿಂದಲೇ ಉದ್ಭವಗೊಳ್ಳುತ್ತದೆ. ಅದು ಮನಸ್ಸಿನ ಆಲೋಚನೆಗಳೇ ಆಗಿದೆ ಎಂಬುದಾಗಿ. ಆದ ಕಾರಣ ಇವತ್ತು ನಮ್ಮ ತಲೆಯನ್ನ ಕಾಪಾಡಿಕೊಳ್ಳಬೇಕು. ತಲೆಯಲ್ಲಿ ಯಾರಿಗೆಲ್ಲ ನಮ್ಮ ಮೆದುಳು, ನಮ್ಮ ಮನಸ್ಸಿನಲ್ಲಿ ಯಾರ ವಾಸ ಮಾಡುವುದಕ್ಕಾಗಿ ಬಿಟ್ಟುಕೊಟ್ಟಿದ್ದೇವೆ ಎಂಬುದಾಗಿ. ಮಾರ್ಕ 7 ವಚನ 20. ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು
ಅವನನ್ನು ಕಲುಷಿತಗೊಳಿಸುತ್ತದೆ. ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕುತನ, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದ ಹೊರಬರುತ್ತವೆ. ಈ ಎಲ್ಲ ಕೇಡುಗಳು ಮಾನವನ ಅಂತರಂಗದಲ್ಲೇ ಉದ್ಭವಿಸಿ ಅವನನ್ನ ಅಶುದ್ಧ ಮಾಡುತ್ತದೆ. ಆದ ಕಾರಣ ಸ್ವಸ್ಥ ಮನಸ್ಸು, ನಿಮ್ಮ ಋನ್ಮನಗಳನ್ನ ದೇವರ ಕಡೆಗೆ ಎತ್ತಿರಿ, ನಿಮ್ಮ ಮನಸ್ಸನ್ನು ದೇವರಿಗೆ ಕೊಡಿರಿ. ಈ ಮನಸ್ಸು ಕಲುಷಿತಗೊಂಡರೆ ಇಡೀ ದೇಹ ನಾಶವಾಗುತ್ತದೆ. ಮನಸ್ಸಿನಲ್ಲಿ ದುರಾಲೋಚನೆಗಳು ಎಬ್ಬಿಸಲ್ಪಡುತ್ತದೆ. ಅದಕ್ಕೆ ಪ್ರಭು ಯೇಸು ಮತ್ತೊಂದು ಸಾಮತಿ ರೂಪದಲ್ಲಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನ, ನಮ್ಮ ಶಿರಸ್ಸನ್ನ ಕಾಪಾಡಿಕೊಳ್ಳಲು ಸಾಂಕೇತಿಕವಾಗಿ ಸಾಮತಿಗಳ ರೂಪದಲ್ಲಿ ಹೇಳುತ್ತಾರೆ. ಮತ್ತಾಯ 13:25 ಮೇಲ್ಪಟ್ಟು ತೋಟದಲ್ಲಿ ಗೋಧಿ ಬೀಜವನ್ನ ಬಿತ್ತಿ ಶಿಷ್ಯರು ರಾತ್ರಿ ನಿದ್ರೆ ಮಾಡಿ ಮುಂಜಾನೆ ಎದ್ದು ನೋಡುವಾಗ ಗೋಧಿ ತೆನೆಗಳ ಜೊತೆಗೆ ಕಳೆ ಸಹ ಬೆಳೆದು ಬಂದಿತ್ತು. ಆಗ ಅವರು ಹೋಗಿ ಯೇಸುವಿಗೆ ಕೇಳುತ್ತಾರೆ, ಗುರುವೇ, ನಾವು ಬಿತ್ತಿದ್ದು ಗೋಧಿ ಬೀಜ ಅಲ್ಲವೇ? ಆದ್ರೆ ಅದರ ಪಕ್ಕ ಕಳೆಗಳನ್ನ ಬಿತ್ತಿದ್ದು ಯಾರು? ಈಗ ಕಳೆಗಳು ಹುಟ್ಟಿ ಬಂದಿವೆ, ಏನು ಮಾಡೋದು ಎಂಬುದಾಗಿ. ಗೋಧಿ ಬೀಜ ದೇವರ ವಾಕ್ಯ, ಪರಿಶುದ್ಧವಾದುದು, ಒಳ್ಳೆಯ ವಿಷಯಗಳು. ಕಳೆ ಸೈತಾನನಿಗೆ ಸಂಬಂಧಪಟ್ಟದ್ದು, ಕೆಟ್ಟದ್ದು, ನಾಶನಕ್ಕೆ ಕೊಂಡೊಯ್ಯುವಂತ ವಿಷಯಗಳು, ನಾಶನಕ್ಕೆ ಕೊಂಡೊಯ್ಯುವಂತ ಬೀಜಗಳು. ಬೀಜ ಅಂದರೆ ಮಾತು. ಎಸ್, ನಮ್ಮ ಮನಸ್ಸಿನಲ್ಲಿ ಆಲೋಚನೆಯ ರೂಪದಲ್ಲಿ ಬಿತ್ತನೆಯಾಗಿರುವ ಮಾತುಗಳು ನಮ್ಮನ್ನ ಕಲುಷಿತ ಮಾಡಿಬಿಡುತ್ತದೆ. ದೇವರ ವಾಕ್ಯ ಬೀಜಕ್ಕೆ ಹೋಲಿಕೆ ಮಾಡಲಾಗಿದೆ, ಹೌದಲ್ವಾ? ಸೊ ಆಗ ಯೇಸು ಹೇಳುತ್ತಾರೆ, ಇದು ನಮ್ಮ ಶತ್ರುವಾಗಿರುವ ಸೈತಾನನ ಕೆಲಸ. ರಾತ್ರಿ ನಾವು ನಿದ್ರಿಸುವ ಸಮಯದಲ್ಲಿ ಅವನು ಬಂದು ಯಾರಿಗೂ ಗೊತ್ತಿಲ್ಲದಂತೆ ಕಳೆಯನ್ನ ಬಿತ್ತಿ ಹೋಗಿದ್ದಾನೆ ಎಂಬುದಾಗಿ. ಅದನ್ನ ನಾವು ಕೊಯ್ದು ಬಿಸಾಡಬೇಕಾಗಿದೆ ಸುಗ್ಗಿಯ ಕಾಲದ ಸಮಯದಲ್ಲಿ ಅಂತ. ಸೊ ಇವತ್ತು ನಮ್ಮ ಮನಸ್ಸಿನ ಆಲೋಚನೆಗಳು, ನಮ್ಮ ಶಿರಸ್ಸು, ನಮ್ಮ ಮನಸ್ಸು ಯಾವುದರಿಂದ ತುಂಬಿದೆ? ಮನಸ್ಸು ಏನನ್ನ ಯೋಚನೆ ಮಾಡುತ್ತದೋ ಅದನ್ನ ಶರೀರ ಮಾಡುತ್ತದೆ. ಅದಕ್ಕೆ ರಕ್ಷಣೆ ಎಂಬ ಹೆಲ್ಮೆಟ್ ಅನ್ನ ನಾವು ಧರಿಸಿದ್ದೇವಾ? ಅದನ್ನ ಯೇಸು ರಕ್ತದಿಂದ ಕೋಟೆಯ ಸಂರಕ್ಷಣೆಗೆ ಒಪ್ಪಿಸಿಕೊಟ್ಟಿದ್ದೇವಾ? ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಾದರೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಮತ್ತಾಯ 5:29 ಹೇಳಿದ್ದಾರೆ, ಯಾರಾದರೂ ಒಬ್ಬ ಪುರುಷ ಅಥವಾ ಸ್ತ್ರೀ ಪರಪುರುಷ ಅಥವಾ ಪರಸ್ತ್ರೀಯನ್ನು ಕಣ್ಣಿನಿಂದ ನೋಡಿ ಮನಸ್ಸಿನಲ್ಲಿ ಇವರೊಟ್ಟಿಗೆ ವ್ಯಭಿಚಾರ ಮಾಡಿದರೆ ಒಳ್ಳೆಯದು ಎಂದು ತೀರ್ಮಾನ ಮಾಡಿದ್ದೇ ಆದರೆ, ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ದೇ ಆದರೆ ಅವನು ಈಗಾಗಲೇ ವ್ಯಭಿಚಾರ ಪಾಪ ಮಾಡಿದ ಹಾಗೆ. ಸೊ ರಕ್ಷಣೆ ಎಂಬ ಶಿರಸ್ತ್ರಾಣ ನಮಗಿರಬೇಕು. ರಕ್ಷಣೆ ಯಾರ ಮೂಲಕ? ಯೇಸು ಎಂದರೆ ರಕ್ಷಣೆ. ಯೇಸುವಿನ ರಕ್ತದಿಂದ ನನ್ನ ಮನಸ್ಸಿನ ಆಲೋಚನೆಗಳು ಶುದ್ಧೀಕರಿಸಲ್ಪಡಬೇಕು. ಯೇಸುವಿನ ರಕ್ತದಿಂದ ನನ್ನ ಶಿರಸ್ಸು ತೊಳೆದು ಶುದ್ಧೀಕರಿಸಲ್ಪಡಬೇಕು. ಯೇಸುವಿನ ರಕ್ತದಿಂದ ನನ್ನ ಕಣ್ಣಿನ ನೋಟ, ನನ್ನ ಬಾಯಿ ಮಾತು, ನನ್ನ ಕಿವಿಯ ಮಾತು, ಇಡೀ ನನ್ನ ಶಿರಸ್ಸಿನ ಭಾಗ ಯೇಸುವಿನ ರಕ್ತದ ರಕ್ಷಣೆಯ ಒಂದು ಹೆಲ್ಮೆಟ್ ಅನ್ನ, ನಾವು ಶಿರಸ್ತ್ರಾಣವನ್ನ, ಶಿರಸ್ಸಿಗೆ ಸಂಬಂಧಪಟ್ಟ ಆಯುಧವನ್ನ ಧರಿಸಿಕೊಂಡವರಾಗಿರಬೇಕು. ಆಗ ನಾವು ಕೆಡುಕನು ಬಿತ್ತನೆ ಮಾಡುವ ಕೇಡಿಗನ ಆ ಒಂದು ಬೀಜ, ಕಳೆ ಎಂಬ ದುಷ್ಟ ಆಲೋಚನೆಗಳಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಯೂದ ಇಸ್ಕರಿಯೋತ ದೇವರೊಟ್ಟಿಗೇ ಇದ್ದ, ಯೇಸು ಒಟ್ಟಿಗೇ ಇದ್ದ. ಆದರೆ ಹಗಲೆಲ್ಲ ಯೇಸು ಒಟ್ಟಿಗಿದ್ದು ರಾತ್ರಿಯ ವೇಳೆ ಅವನು ಫರಿಸಾಯರ ಬಳಿ ಹೋಗಿ ಯೇಸುವನ್ನು ಹಿಡಿದುಕೊಡುವುದು ಹೇಗೆ ಎಂಬುದರ ಬಗ್ಗೆ ಆಲೋಚನೆ ಮಾಡಿ ಅವರೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದ. ಈ ಕಡೆ ಯೇಸು ಒಳ್ಳೆಯ ಗೋಧಿ ಬೀಜ, ಆ ಕಡೆ ಫರಿಸಾಯರು ಧರ್ಮಶಾಸ್ತ್ರಿಗಳೊಟ್ಟಿಗೆ ಮಾತನಾಡಿದ್ದು ಕಳೆ ಮತ್ತು ಗೋಧಿ ಎರಡು ಒಟ್ಟಿಗೆ ಬೆಳೆಯಲು ಬಂದಾಗ ಅವನು ಕೊನೆಗೆ ಕಳೆಗೆ ತುತ್ತಾದ. ಆ ಕಳೆಯ ರೂಪದಲ್ಲಿ ಬಿತ್ತನೆ ಮಾಡಲ್ಪಟ್ಟ ಆ ಕುತಂತ್ರಿಗಳ ದುರಾಲೋಚನೆಗೆ ವಶವಾಗಿ ಬಿಟ್ಟ. ಅವನು ತನ್ನ ಅಮೂಲ್ಯವಾದ ಸೇವೆಯನ್ನ ಕಳೆದುಕೊಂಡ, ತನ್ನ ಸ್ಥಾನಮಾನವನ್ನ ಕಳೆದುಕೊಂಡ, ನಾಶನಕ್ಕೆ ತುತ್ತಾದ. ಎಚ್ಚೆತ್ತುಕೊಳ್ಳೋಣ. ಕರ್ತರಾದ ಯೇಸುವೆ, ರಕ್ಷಣೆ ಎಂಬ ಶಿರಸ್ತ್ರಾಣ, ರಕ್ಷಣೆ ಎಂಬ ಹೆಲ್ಮೆಟ್ ಅನ್ನು ನನ್ನ ಶಿರಸ್ಸಿನ ಮೇಲೆ ಹಾಕಿರಿ. ಯೇಸುವಿನ ರಕ್ತದಿಂದ ನನ್ನ ಮನಸ್ಸಿನ ಆಲೋಚನೆಗಳು ಶುದ್ಧೀಕರಿಸಲ್ಪಡಲಿ. ಯೇಸುವಿನ ರಕ್ತದಿಂದ ನನ್ನ ಕಣ್ಣು, ಕಿವಿ, ಮೂಗು, ಬಾಯಿ, ನನ್ನ ಶರೀರದ ಒಂದೊಂದು ಅಂಗಾಂಗಗಳು ತೊಳೆದು ಶುದ್ಧೀಕರಿಸಲ್ಪಡಲಿ. ಯೇಸು ರಕ್ತ ನನಗೆ ರಕ್ಷಣೆಯನ್ನು ತಂದುಕೊಟ್ಟಿದೆ ಎಂದು ಹಳೆಯ ಪಾಪದಲ್ಲಿ, ಹಳೆಯ ದುರಭ್ಯಾಸಗಳಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಪರಿಶುದ್ಧವಾದ ಜೀವನವನ್ನು ನಡೆಸಲು ನನ್ನ ಮನಸ್ಸಿನ ಆಲೋಚನೆಗಳು ನನ್ನನ್ನು ಶುದ್ಧೀಕರಿಸಲಿ. ಯೇಸು ರಕ್ತದಿಂದ ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನಿಮ್ಮ ಋನ್ಮನಗಳು ದೈವಿಕ ಶಾಂತಿ ಸಮಾಧಾನದಿಂದ ತುಂಬಿಸಲ್ಪಡಲಿ. ನಿಮ್ಮ ಋನ್ಮನಗಳಲ್ಲಿ ಪವಿತ್ರಾತ್ಮರ ಪ್ರೀತಿ ಬೇರೂರಲಿ. ನಿಮ್ಮ ಋನ್ಮನಗಳನ್ನು ದೇವರ ಕಡೆಗೆ ಎತ್ತಿರಿ.
ನಾನು ಮುಖವನ್ನು ನೋಡದೆ ನಿಮ್ಮ ಮನಸ್ಸನ್ನು ನೋಡುವ ದೇವರು ಎಂದು ನುಡಿದಿದ್ದೀರಿ. ನಮ್ಮ ಹೃದಯವನ್ನು ಪರಿಶೋಧಿಸಿ, ನಮ್ಮ ಮನಸ್ಸನ್ನು ಪರಿಶೋಧಿಸಿ, ಕೇಡಿನ ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಸತ್ಯದ ಪಥದಲ್ಲಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂತೆ ಪರಿಶುದ್ಧಾತ್ಮರು ನಮ್ಮ ಜೀವಾಳವು ಮಾರ್ಗದರ್ಶಕರು ಆಗಿದ್ದು ರಕ್ಷಣೆ ಎಂಬ ಶಿರಸ್ತ್ರಾಣ ನಮ್ಮೊಬ್ಬೊಬ್ಬರ ಮೇಲೆ ಹಾಕಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.